ಬಾಯ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರಗಳು. ನಾನು ಇವತ್ತು ಒಂದು ಪ್ರೆಸ್ ಮೀಟ್ ಮಾಡೋ ಉದ್ದೇಶ ಏನಂದರೆ, ನಿನ್ನೆ ನನ್ನ ಸ್ನೇಹಿತರಾದ, ನನ್ನ ಆತ್ಮೀಯ ಸ್ನೇಹಿತರಾದ CKL ಚಾಂದ್ ಅವರು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ. ಒಳ್ಳೆಯದು, ಪ್ರೆಸ್ ಮೀಟ್ ಮಾಡೋದ್ರಲ್ಲಿ ಯಾರಿಗೂ ಏನೂ ಅಭ್ಯಂತರ ಇಲ್ಲ, ಎಲ್ರಿಗೂ ಹಕ್ಕಿದೆ, ಯಾರ ಮೇಲೆ ಬೇಕಾದರೂ ಹೇಳ್ಬೋದು. ಆದರೆ ಎಲ್ಲೋ ಒಂದು ಕಡೆ ನನಗೆ ಬೇಜಾರಾಯಿತು. ಏನೋ ಇವ್ರಿಗೆ ಇಷ್ಟು ದೊಡ್ಡ ಲೀಡ್ರ್ ಅಂದ್ಬಿಟ್ಟು ಬಿಂಬಿಸ್ಕೊಳ್ತಾ ಇದ್ದಾರೆ, ಅವ್ರಿಗೆ ಸರಿಯಾದ ಮಾಹಿತಿ ಇಲ್ಲ. ನಾನು ಚಾನ್ಬಿ ಮೇಲೆ ಏನು ಹೇಳ್ತಾ ಇಲ್ಲ. ಚಾನ್ಬಿಗೆ ಈ ಪ್ರೆಸ್ ಮುಖಾಂತರ ನಾನು ಹೇಳೋದೇನೆಂದರೆ, ಚಾನ್ಬಿಗೆ ಒಂದು ಸಂದೇಶ ಕೊಡಬೇಕು. ಏನು ಸಂದೇಶ? ಕರೆಕ್ಟಾಗಿರೋ ಮಾಹಿತಿ ಪಡೆದುಕೊಳ್ಬೇಕು. ಅವರು ಇವತ್ತಲ್ಲ, ಸುಮಾರು ವರ್ಷಗಳಿಂದ ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮು ನಮ್ಗಿನ್ನ ಮೊದಲೇ ಅವರು ಯೂಸ್ ಮಾಡ್ತಾಯಿದ್ರು. ಅವರು ಹಾಕ್ದಿರೋ ಫೋಟೋಗಳಿಲ್ಲ, ಇಲ್ಲಿ ಅವರವರ ಅಭಿಪ್ರಾಯಗಳು. ಆದರೆ ನಿನ್ನೆ ಪ್ರೆಸ್ ಮೀಟ್ ಮಾಡಿ ನಮ್ಮ ಆತ್ಮೀಯ ಸ್ನೇಹಿತರಾದ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಆತ್ಮೀಯ ಸ್ನೇಹಿತರಾದ ಚಾನ್ಬಿ ಅವರು ಪ್ರೆಸ್ ಮೀಟ್ ಮಾಡಿ ಸುಧಾಕರ್ ರೆಡ್ಡಿ ಅವರು ಕೋಟಿಗಳು ಅನುದಾನ ತಂದು ಹಾಕಿಬಿಟ್ಟಿದ್ದಾರೆ ಟಿಪ್ಪು ನಗರಕ್ಕೆ ಅಂದ್ಬಿಟ್ಟು ಹೇಳ್ಕೊಂಡಿದ್ದಾರೆ. ಸ್ವಲ್ಪ ತಾವು ಮಾಹಿತಿ ತಗೊಳ್ಳಿ. ಮಸೀದಿ ಬೀದಿಯಿಂದ ಹಿಡಿದು, ಇಲ್ಲಿ ಮಸೀದಿ ಬೀದಿಯಿಂದ ಹಿಡಿದು ಪಟೇಲ್ ಅವ್ರ ಮನೆವರೆಗೂ ಒಂದು ಸಿಂಗಲ್ ರೋಡ್ ಹಾಕಿಲ್ಲ ನಿಮ್ಮ ಸುಧಾಕರ್ ಅವರು. ವಿನಾಯಕ ನಗರದಲ್ಲೇ ಇರೋದು 4 ರಸ್ತೆ, ಒಂದು ಸಿಂಗಲ್ ರಸ್ತೆ ಹಾಕಿಲ್ಲ ನಿಮ್ಮ ಸುಧಾಕರ್ ಅವರು. ಆಯ್ತಾ? ಮತ್ತೆ ಮಸೀದಿ ಬೀದಿಯಿಂದ ಹಿಡಿದು ವಿನಾಯಕ ನಗರದಿಂದ ಹಿಡಿದು MG ರೋಡ್ವರೆಗೂ ರಸ್ತೆ ಆಗಿತ್ತು. ಅದಕ್ಕೆ ಅವ್ರು ರಸ್ತೆ ಆಗದಿರೋ ಹಾಗೆ ತಡೆ ಹಿಡಿದು ಬೇರೆ ಕಡೆ ಹಾಕಿದ್ರು. ಇದಕ್ಕೆ ನಾನು ಸಾಕ್ಷಿ ಇದ್ದೀನಿ, ನೀವು ಸಾಕ್ಷಿ ಇದ್ದೀರಾ ಚಾನ್ಬಿ ಅವರೇ. ಅವ್ರು ರಾಮ್ಪುರದ ಫಾರ್ಮ್ ಹೌಸಲ್ಲಿ ಹೋಗಿದ್ವಿ ನಾವು, ಎಲ್ಲ ಲೀಡರ್ಸ್ ಕರೆಸಿದ್ರು, ಅಲ್ಲಿ ಬಿರಿಯಾನಿ ಊಟಗಳು ಮಾಡಿದ್ವಿ. ಮತ್ತೆ ಅವ್ರು ಹೇಳಿದ್ರು, ಹಿಂಗಾಗಿದೆ, ಹಿಂಗೆ ಮಾಡಿದ್ದಾರೆ, ಇದನ್ನೆಲ್ಲ ರದ್ದುಗೊಳಿಸ್ಬಿಡೋಣ. ನಾವು ಬೇರೆದು ನಮಗೆ ಬೇಕಾದವ್ರದ್ದು ಇವ್ರ ಮನೆಯಿಂದ ಹಾಕಿದ್ದಾರೆ ಅದು ರದ್ದು ಮಾಡಿ, ಇವ್ರ ಮನೆಯಿಂದ ಹಾಕಿ, ಇವ್ರ ಅಂಗಡಿಯಿಂದ ಹಾಕಿದ್ದಾರೆ ರದ್ದು ಮಾಡಿ, ಇವ್ರ ಅಂಗಡಿಯಿಂದ ಹಾಕೋಣ ಅಂದ್ಬಿಟ್ಟು ಬರೀ ಚೇಂಜ್ ಮಾಡಿದಷ್ಟೇ. ಈಗ ನೀವು ಟಾರ್ ರೋಡ್ ಮೇಲೆ ನಿಂತ್ಕೊಂಡು ನೀವು ಹೇಳ್ತಾ ಇದ್ದೀರಲ್ಲ, ಇದು ಸುಧಾಕರ್ ರೆಡ್ಡಿ ಅವ್ರದ್ದು ಅನುದಾನ ಅಂದ್ಬಿಟ್ಟು ನಿಮ್ಮ ಮನ್ಸು ಒಪ್ಪತ್ತಾ ಮನ್ಸು? ಇಲ್ಲ ನಿಮಗೆ ಸಾಕ್ಷಿ ಇದ್ರೆ ಕೊಡಿ, ಇಲ್ಲ ನಾನು ಹೇಳ್ತೀನಿ, ಸಾಕ್ಷಿ ನಾನು ಕೊಡ್ತೀನಿ. ಇದು 2022ರಲ್ಲಿ ನಗರೋತ್ಥಾನದ ಗ್ರ್ಯಾಂಟು 30 ಕೋಟಿ ರೂಪಾಯಿ. ಎಷ್ಟು? 30 ಕೋಟಿ ರೂಪಾಯಿ ನಮ್ಮ JK ಅಣ್ಣವರು ತಂದಿರೋದು. ಅದನ್ನ ಈಗ ಇವರು ಹಾಕ್ಸ್ತಾ ಇರೋದು. ಅದು ಬಿಟ್ಬಿಟ್ಟು ನೀವು ಜನರಿಗೆ ದಿಕ್ಕು ತಪ್ಸಕ್ಕೆ ನೀವು ಏನೇನೋ ಸುಧಾಕರ್ ಅವರು, ಇನ್ನು ನಿಮ್ಮ ಜೊತೆಯಲ್ಲಿ ಇದ್ರಲ್ಲ 4-5 ಜನ, ಅವರು ಹೇಳ್ತಾ ಇದ್ರು. ಏನು ಹೇಳ್ತಾ ಇದ್ರು? ಮೋರಿಗಳು ಹಾಕ್ಬಿಡ್ತಾ ಇದ್ದಾರೆ, ಲೈಟ್ ಕಂಬಗಳು ಹಾಕ್ಬಿಡ್ತಾ ಇದ್ದಾರೆ, ಪೋಲ್ಗಳು ಹಾಕ್ಬಿಡ್ತಾ ಇದ್ದಾರೆ, UGD ಹಾಕ್ಬಿಡ್ತಾ ಇದ್ದಾರೆ, ಚರಂಡಿ ಹಾಕ್ಬಿಡ್ತಾ ಇದ್ದಾರೆ ಅಂದ್ಬಿಟ್ಟು. ಒಂದು ಮಾತು ಹೇಳ್ತೀನಿ ಚಾನ್ಬಿ ಅವರೇ, ಇದೆಲ್ಲ ಯಾವುದು ಅಂದರೆ ನಗರೋತ್ಥಾನದು ಇದು ಬಂದಿರೋದು ಗ್ರ್ಯಾಂಟ್. ಇದರಲ್ಲಿ ಎಸ್ಟಿಮೇಟ್ ಆಗೋದು ಏನು ಅಂದರೆ, ಪೋಲ್ಗಳು ಆಗತ್ತೆ ಎಸ್ಟಿಮೇಟು, ಚರಂಡಿನೂ ಆಗತ್ತೆ, UGDನೂ ಆಗತ್ತೆ, ಪೈಪ್ ಲೈನು ಆಗುತ್ತೆ. ಅದಕ್ಕೆ ಬಿಡಿಸಿ ನೀವು ಹೇಳೋ ಅವಶ್ಯಕತೆ ಇಲ್ಲ. ಇದರಿಂದ ಏನು ತಿಳಿಯತ್ತಂದ್ರೆ ನಿಮಗೆ ಸರಿಯಾದ ಮಾಹಿತಿ ಇಲ್ಲ. ಇವತ್ತು UGD ಆಗಿದೆ ಅಂತ ನೀವು ಹೇಳ್ತಾ ಇದ್ದೀರಲ್ಲ, ಆ UGD ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದು ಯಾರೋ? ಆ UGD ಬಗ್ಗೆ ಹೋಗ್ಬಿಟ್ಟು ಮುನ್ಸಿಪಲ್ ಇದರಲ್ಲಿ ಮುನ್ಸಿಪಲ್ ಮೀಟಿಂಗ್ಗಳಲ್ಲಿ ಹೋರಾಟ ಮಾಡಿದವ್ರು ಯಾರು? ಕೊನೆಗೂ ಅದ್ರ ಬಗ್ಗೆ ಅವರು ತಲೆ ಕೆಡಿಸ್ಕೊಂಡು ಸುಧಾಕರ್ ಅವ್ರ ಪಕ್ಷದಿಂದ ಆಚೆ ಬಂದ್ಬಿಟ್ರು. ಯಾವ್ದೇ ನೀವು ಗಮನದಲ್ಲಿ ಇಟ್ಕೊಂಡು ಯಾವುದೋ ಒಂದು ಗ್ರ್ಯಾಂಟಲ್ಲಿ ಬಂದು ಆಗಿದೆ ಅದು. ಆದರೆ ಇದು ಸುಧಾಕರ್ ಅವ್ರದ್ದಲ್ಲ, ಇದು ಪ್ರಯತ್ನ, ಈ ಶ್ರಮ ಪಟ್ಟಿರೋದು ನಿಮ್ಗೆ ಇಲ್ಲಿ ಹಿಂದೆ ಇದ್ರಲ್ಲ ಕೌನ್ಸಿಲರ್ ಅವರು, ಅವ್ರದ್ದು ಪ್ರಯತ್ನ ಇದು. ಒಪ್ಕೊಳ್ಳಿ. ಯಾಕೆ ನೀವು ಇಲ್ದಿರೋದು ಎಲ್ಲ ಹೇಳ್ತಾ ಇದ್ದೀರಾ? 2024ರಲ್ಲಿ ನಮ್ಮ ಬಕಜ್ಬಿ ಅವರು ಅಲ್ಲಿಂದ ದುಡ್ಕೊಂಡು ಬರ್ತಾ ಇದ್ದಾರೆ. 2004ರಿಂದ ಸುಧಾಕರ್ ಅವ್ರ ಮನೆಯಲ್ಲಿ ದುಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೋಸ್ಕರ ಏನೇನು ಮಾಡಿದ್ದಾರೆ, ಏನೇನು ಮಾಡಿಲ್ಲ, ನಾವು ಸ್ವಲ್ಪ ದಿನ ಆದ್ಮೇಲೆ ಅಲ್ಲಿ ಹೋಗಿದ್ವಿ, ನೋಡಿದ್ವಿ. ಪ್ರಾಮಾಣಿಕ ಮನುಷ್ಯ, ಏನು ಹೇಳಿ, ಪ್ರಾಮಾಣಿಕ ಮನುಷ್ಯರಿ. MC ಬಕಜ್ಬಿ ಅವರು ನಾವು ಜೊತೆಲಿ ನೋಡಿದ್ದೀವಿ.
ಅವ್ರಿಗೂ ನಮಗೂ ಬಂದಿಲ್ಲ ದಿನಗಳು. ಚಾನ್ಬೈ, ನೀವು ಬಿ ಫಾರಮ್ಗೋಸ್ಕರ ನೀವು ಕಷ್ಟ ಬೀಳ್ತಾ ಇದ್ದೀರಾ, ನಿಮ್ಗೆ ಗ್ಯಾರಂಟಿ ಇದೆಯಾ ಬಿ ಫಾರಮ್ ಸಿಗೋದನ್ಬಿಟ್ಟು? ನಿಯತ್ತಾಗಿ ದುಡ್ದವ್ರಿಗೆ ಸುಧಾಕರ್ ಅವ್ರ ಹತ್ರ ದಿನಗಳು ಬರಲ್ಲ. ಅವ್ರ ಹತ್ರ ಯಾವ ಹಿಂಗೆ ಕೈ ಕಟ್ಕೊಂಡಿರ್ಬೇಕು, ಆವಾಗಲೇ ದಿನಗಳು ಬರೋದು. ಇವತ್ತಿಲ್ಲ ನಾಳೆ ನಿಮಗೂ ಅರ್ಥ ಆಗತ್ತೆ. 2018ರಲ್ಲಿ ನಂಗೆ ಕರೆದ್ರು ಇದೇ ಸುಧಾಕರ್ ಅವರು, ಹೋಗಪ್ಪ ನಿನ್ನ 12ನೇ ವಾರ್ಡಿಂದ ಬಿ ಫಾರಮ್ ಕೊಡ್ತೀನಿ ಹಾಕು ಅಂದ್ರು. ನಾವು ಅಷ್ಟೇ ನಿಷ್ಠವಾಗಿ ಅವ್ರಿಗೆ ಹೇಳಿದ್ವಿ, ಅಣ್ಣ ನೀವು ಗೆದ್ದು ಬರಬೇಕು, ನೀವು ಗೆದ್ದು ಬಂದ್ಮೇಲೆ ನಾವು ಏನೋ ಒಂದು ಮಾಡೋದು ಅಂದ್ಬಿಟ್ಟು. ಇಷ್ಟು ನಿಷ್ಠದಿಂದ ದುಡ್ದವ್ರಿಗೆ ನಮಗೆ ದಿನಗಳು ಬಂದಿಲ್ಲ. ಇದೆಲ್ಲ ನಿಮ್ಗೆ ಗೊತ್ತಿದೆ ಚನ್ಬೈ, ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅದು ಬಿಟ್ಬಿಟ್ಟು ನೀವು ಯಾವುದೋ ತಪ್ಪು ಮಾಹಿತಿಗಳು ಜನರಿಗೆ ಕೊಡೋದು, ನೀವು ಜನರಿಗೆ ಏನಂದ್ರೆ ಅದು ಹೇಳ್ಬಿಟ್ಟು ಅವ್ರ ಗ್ರ್ಯಾಂಟಲ್ಲಿ ಇವ್ರ ಗ್ರ್ಯಾಂಟಲ್ಲಿ. ನೆನ್ನೆ ನೀವು ರೋಡಲ್ಲಿ ನಿಂತಿದ್ರಲ್ಲ, ಅದು ಚೌರಟಿಪಾಳ್ಯ ರೋಡ್, ಅದು ಟಿಪ್ಪು ನಗರ್ ರೋಡ್ ಅಲ್ಲ. ಅದು ನೀವು ಹೇಳ್ತೀರಾ ಏನೋ ಟ್ಯಾಂಕ್ ಹಾಕ್ಸ್ಬಿಟ್ಟಿದ್ದಾರೆ JK ಕಿಶಾರೆಡ್ಡಿ ಅವರು 50 ಲಕ್ಷ ಮಾಡಿದಾರೆ. ಅವ್ರಿಗೆ 4-5-6 ವಾರ್ಡ್ಗೆ ನೀರು ಆಗ್ತಾ ಇದೆ. ಅದರಲ್ಲಿ ಏನಕ್ಕೆ ನೀವು ಅದಕ್ಕೆಲ್ಲ ಬಿಂಬಿಸ್ತಾ ಇದ್ದೀರಾ? ಒಳ್ಳೆ ಕೆಲಸ ಮಾಡಿದ್ದಾರೆ, ಒಪ್ಕೊಳ್ಳಿ. ಇಲ್ಲ ನೀವು ಇನ್ನ ಮಾಡ್ಬೇಕಾ? ಸ್ವಲ್ಪ ಕೆಳಗಡೆ ಉರ್ದು ಸ್ಕೂಲ್ ಇದೆ, ಉರ್ದು ಸ್ಕೂಲ್ ಹತ್ರ ಹೋಗಿ, ಅಲ್ಲಿ 8 ಇಂದ 10 ಗುಂಟೆ 20 ಗುಂಟೆ ಖರಾಬಿ ಜಾಗ ಇತ್ತು. ಅದರಲ್ಲಿ 8 ಇಂದ 10 ಗುಂಟೆ ಒಂದು ಸ್ಕೂಲ್ ಕಟ್ಕೊಟ್ಟಿದ್ದೀರಾ, ಒಳ್ಳೆ ಕೆಲಸ. ಇನ್ನ 11 ಇಂದ 12 ಗುಂಟೆ ಜಾಗ ಇದೆ, ನಿಮ್ ಪ್ರಭಾವಿ ನಾಯಕರೊಬ್ರು ಹಾಕೊಂಡಿದ್ದಾರೆ. ಹೋಗ್ಬಿಟ್ಟು ಅಲ್ಲಿಂದ ಬಿಡಿಸ್ಬಿಟ್ಟು ಅಲ್ಲಿ ಟ್ಯಾಂಕ್ ಕಟ್ಟಿ, ಇನ್ನೊಂದು 4 ವಾರ್ಡ್ಗೆ ಆಗ್ಲಿ ನೀರು. ಯಾರು ಬೇಡ ಅಂತಾರೆ? ನೀರ್ ಬಗ್ಗೆ ನೀವು ಒಪ್ಕೋಬೇಕು, ನೀರ್ ಬಗ್ಗೆ ರಾಜಕೀಯ ಮಾಡಬೇಡಿ. ಇದೇ ಅರಸೀಕೆರೆಯಿಂದ ನೀರು ಬಂತು, ಆವಾಗ ನೀರು ಬಂದಿದ್ದಕ್ಕೆ ಇವತ್ತು ಈ ಬಿಸಿಲುಗಾಲದಲ್ಲಿ 5 ಇಂದ 7 ವಾರ್ಡ್ಗೆ ನೀರು ಆಗ್ತಾ ಇದೆ. ಅಕಸ್ಮಾತ್ ನಮ್ JK ಅಣ್ಣವರದು ತಡದೆ ಹೋಗಿದ್ರೆ ಇವತ್ತು 1000 ದಿಂದ 1500 ರೂಪಾಯಿ ಕೊಟ್ಟು ಟ್ಯಾಂಕರ್ ತಗೋಬೇಕಾಗಿತ್ತು. ಒಪ್ಕೊಳ್ರಿ ಸತ್ಯಾಂಶ. ಏನಂದ್ರೆ ಅದು ನೀವು ಬಂದ್ಬಿಟ್ಟು ಹೇಳೋದಕ್ಕೆ ಯಾರು ಇಲ್ಲ. ಸರಿಯಾಗಿ ಮಾಹಿತಿ ತಗೊಳ್ಳಿ, ಸರಿಯಾಗಿ ಅದ್ರ ಬಗ್ಗೆ ಏನು ಇದೆ ತಿಳ್ಕೊಳ್ಳಿ. ತಿಳ್ಕೊಂಡು ಹೇಳಿ, ನಾವು ಒಪ್ಕೊಂತೀವಿ. ಯಾಕೆ ಹೇಳಿ, ನೀವು ನಮ್ಮ ಬೆಸ್ಟ್ ಫ್ರೆಂಡು, ನಿಮ್ಗೆ ನಾವು ಬಿಟ್ಕೊಡಕ್ ಆಗಲ್ಲ. ಹಾಗೇನೆ ಇಷ್ಟೆಲ್ಲ ನೀವು ಹೇಳ್ತಿರಲ್ಲ, ಒಗ್ಬೋರ್ಡಿಂದ ಬಂತು ಗ್ರ್ಯಾಂಟ್, ಎಷ್ಟೋ ಮೈನಾರಿಟೀಸ್ಗೆ ಡೆವಲಪ್ಮೆಂಟ್ಗೆ ಒಗ್ಬೋರ್ಡಿಂದ ಬಂತು. ವೋಟ್ ಹಾಕ್ದಿರೋರು, ಕಾಂಗ್ರೆಸ್ಗೆ ವೋಟ್ ಹಾಕ್ದಿರೋರು ಎತ್ಕೊಂಡೋಗಿ ಆ ಗ್ರ್ಯಾಂಟ್ಗಳು ಅವ್ರ ಮೊಹಲ್ಲಾದಲ್ಲಿ ಅವ್ರ ವಾರ್ಡ್ಗಳಲ್ಲಿ ರೋಡ್ ಮೇಲೆ ರೋಡ್ ಹಾಕ್ರಿ. ನಿಮ್ಗೆ ಅಷ್ಟು ತಾಕತ್ತಿಲ್ವಾ? ಹೋಗ್ಬಿಟ್ಟು ಒಂದು 4 ರೋಡ್ ಸ್ಯಾಂಕ್ಷನ್ ಮಾಡಿಸ್ಕೊಂಡ್ ಬಂದು ನಿಮ್ ಟಿಪ್ಪು ನಗರದಲ್ಲಿ ಹಾಕ್ಸಕ್ಕೆ ಬೆಳಗ್ಗೆ ಆದ್ರೆ ಗಾಡಿ ಎತ್ಕೊಳ್ಳೋದು, ವಿಡಿಯೋಗಳು 4 ದಿನಕ್ಕೆ ಸೇರಿಸ್ಬಿಟ್ಟು ಯಾಕ್ರಿ ಅವ್ರಿಗೆಲ್ಲ ತೊಂದರೆ ಕೊಡ್ತಾ ಇದ್ದೀರಾ? ಪಾಪ ಅವ್ರಿಗೆ ಏನು ಹೇಳಕ್ಕೂ ಬರಲ್ಲ. ಅವರು ಒಂದು ಇದರಿಂದ ಬಂದು ನಿಂತ್ಕೊಂತಾರೆ. ಪಾಪ ಅವ್ರಿಗೆಲ್ಲ ಬಿಟ್ಬಿಡ್ರಿ, ಏನಾದ್ರು ಹೇಳ್ಬೇಕಾದ್ರೆ ಹೇಳಿ. ಇಲ್ಲ ನನ್ನ ಫೋನ್ ನಂಬರ್ ಇದೆ, ನಿಮ್ಮ ಹತ್ರ ಕರೀರಿ, ಮಾತಾಡೋಣ. ಅದು ಬಿಟ್ಬಿಟ್ಟು ನೀವು ಏನೋ ಫೇಸ್ಬುಕ್ಕು, ವಾಟ್ಸಪ್ಪು, ಇನ್ಸ್ಟಾಗ್ರಾಮು ಬರೀ ಅಲ್ಲೇ ಇದ್ಬಿಟ್ಟಿದ್ದೀರಲ್ಲ. ಚಂದ್ವಿ, ಸ್ವಲ್ಪ ಆಚೆ ಬನ್ನಿ, ಊರಿಂದು ಪರಿಸ್ಥಿತಿ ನೋಡಿ. ಇದೇ ಬಾಗೇಪಲ್ಲಿಯಲ್ಲಿ ನಿಮ್ ಸುಧಾಕರ್ ಅವ್ರು ಹೇಳಿದ್ರು, ಗೆದ್ದು ಬಂದ ತಕ್ಷಣ ಹೇಳಿದ್ರು, ನಾನು ಬೀದಿ ಬದಿ ವ್ಯಾಪಾರಿಸ್ತಿಗೆ ಎಸ್ಸಲ್ಲ, ಅವ್ರಿಗೆ ತೊಂದರೆ ಕೊಡಲ್ಲ ಅಂದ್ಬಿಟ್ಟು. ಇವತ್ತು ಬೀದಿ ಬದಿ ವ್ಯಾಪಾರಿಸ್ತಿಗೆ ತೊಂದರೆ ಆಗ್ತಾ ಇದೆ. ರೈಸ್ ಮಾಡ್ರಿ ವಯಸ್ಸು. ಯಾಕೆ ನೀವು ವೋಟ್ ಹಾಕಿಲ್ವಾ? ಅವ್ರು ಮಾತು ಕೊಟ್ಟಿಲ್ವಾ? ಅದು ರೈಸ್ ಮಾಡಿದ್ರೆ ಆವಾಗ ಒಂದು ಲೀಡರ್ಶಿಪ್ ಬರೋದು. ಯಾಕೆ ಹೇಳಿ, ರೈಸ್ ಮಾಡ್ಬೇಕು ಏನಾದ್ರು ಒಂದಿದ್ರೆ. ಇದೇ ಮೈನಾರಿಟೀಸು 90% ಹೋದ್ ಸರಿ ಎಲೆಕ್ಷನ್ ಅಲ್ಲಿ ಸುಧಾಕರ್ ಅವ್ರಿಗೆ ವೋಟ್ ಹಾಕಿದ್ದಾರೆ. ಇದು ನೀವು ಒಪ್ಕೋಬೇಕು, ನಾನು ಒಪ್ಕೋಬೇಕು, ಎಲ್ಲರೂ ಒಪ್ಕೋಬೇಕು. ಯಾಕೆ ನಿಮ್ಗೆ ಆವಾಜ್ ಇಲ್ವಾ? ಇವತ್ತವ್ರಿಗೆ ಏನಾದ್ರು ಮೈನಾರಿಟೀಸ್ಗೆ ಮಾಡಿದಾರೇನ್ರಿ? ಒಂದ್ ಕೆಲಸ ಮೈನಾರಿಟೀಸ್ದು, ಕಬ್ರಸ್ತಾನಲ್ಲಿ ನೀರಿಲ್ಲ, ಒಂದ್ ಬೋರ್ ಹಾಕ್ಸಕ್ ಆಗಲ್ವಾ ಗೌರ್ಮೆಂಟ್ ಇಂದ? ಕ್ಯಾಬಿನೆಟ್ ಮಿನಿಸ್ಟ್ರಿ ಇವರು. ಕಬ್ರಸ್ತಾನಲ್ಲಿ ಉಣಕ್ಕೆ ಜಾಗಗಳಿಲ್ಲ, 1-2 ಎಕರೆ ಕೊಡಕ್ ಆಗ್ತಾ ಇರ್ಲಿಲ್ವಾ? ಇದೇ ನಮ್ಮ ಹೆಣ್ಮಕ್ಳಿಗೆ ಮೈನಾರಿಟೀಸ್ಗೆ ಒಂದು ಮಾತು ಹೇಳ್ತೀನಿ, ಒಳ್ಳೆ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಎಲ್ಲಿ ನೋಡಿದ್ರು ಕಾಮಗಾರಿಗಳು ನಡೀತಾ ಇದೆ ಅಂದ್ಬಿಟ್ಟು ನೀವು ಬಿಂಬಿಸ್ಕೊಳ್ತಾ ಇದ್ದೀರಲ್ಲ. ಒಂದು ಚಿಕ್ಕ ಉದಾಹರಣೆ, ಟಿಪ್ಪು ನಗರದಲ್ಲಿ ನಿಮ್ದು ಅಂಗಡಿ ಇದೆ, ಅಂಗಡಿ ಮುಂದೆ ಡ್ರೈನ್ ಹಾಕಿದ್ರು. ಡೆವಲಪ್ಮೆಂಟ್ ವರ್ಕ್ ಕೇಳ್ಕೊಳ್ಳಿ ಚನ್ಬೈ ಅವರೇ, ಡೆವಲಪ್ಮೆಂಟ್ ವರ್ಕು ಡ್ರೈನ್ ಹಾಕಿದ್ರು. ಆ ಡ್ರೈನ್ ಒಂದು ಸಾಧಾರಣ ಟ್ರ್ಯಾಕ್ಟರ್ ಹೋದಾಗ ಬಿದ್ದೋಯ್ತು. ಇದೇನಾ ಕಾಮಗಾರಿಗಳು ಸರಿಯಾಗಿ ನಡೀತಾ ಇರೋದು? ಇದೇನಾ ಡೆವಲಪ್ಮೆಂಟ್ಗಳು ನಡೀತಾ ಇರೋದು? ನೀವೇ ಹೇಳಿ. ಎಲ್ಲರೂ ಸ್ವಲ್ಪ ಜನ ಸೇರಿ ಎಲ್ಲ ಮುಗ್ಧ ಜನರಿಗೆ ಏನ್ ಮಾಡ್ತಾ ಇದ್ದೀರಾ? ಆನ್ಲೈನ್ನಲ್ಲಿ ನಗರಸಭೆಗೆ ಅರ್ಜಿಗಳು ಹಾಕ್ತಾ ಇದ್ದೀರಾ. ನಿಮ್ಗೆ ಮನೆಗಳು ಬರುತ್ತೆ, ಅರ್ಜಿಗಳು ಹಾಕಿ ನಿಮ್ಗೆ ಜಾಗ ಕೊಡ್ತೀವಿ ಅಂದ್ಬಿಟ್ಟು. ಹಿಂದೆನೆ 5-15 ಸಾವಿರ ಇತ್ತು ಅರ್ಜಿಗಳು, ಅದಕ್ಕೆ ಸರಿಯಾಗಿ ಕೊಟ್ಟಿಲ್ಲ. ಈಗ ನೀವು ಜನರ ದಿಕ್ಕು ಇದ್ ಮಾಡೋದಕ್ಕೋಸ್ಕರ ನೀವು ಅವ್ರ ಭಾವನೆಗಳ ಜೊತೆ ನೀವು ಆಟ ಆಡ್ಕೊಂತ ಇದ್ದೀರಾ.
ಇದೆಲ್ಲ ನಿಲ್ಲಿಸಿ. ನೀವು ಆನ್ಲೈನಲ್ಲಿ ಹೋಗೋದು, ಅವ್ರ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇಸ್ಕೊಳ್ಳೋದು, ಅರ್ಜಿಗಳು ಹಾಕ್ಬಿಡೋದು, ಇದೆಲ್ಲ ಜನರಿಗೆ ಗೊತ್ತಿದೆ. ಇದು ಆಗೋ ಹೋಗೋ ಕೆಲಸ ಅಲ್ಲ ಅಂದ್ಬಿಟ್ಟು. ಹಂಗೆ ಆಗೋದಿದ್ರೆ ಎಲ್ಲಾದ್ರೂ ಶಾಂಕ್ಷನ್ ಆಗಿರೋದು ಜಾಗ ನೋಡಿಸಿ, ಇಂಥ ಕಡೆ ನೀವು ಕೊಡ್ತೀವಿ ಅಂದ್ಬಿಟ್ಟು ಸುಮ್ಮನೆ ಜನರಿಗೆ ಭ್ರಮೆಯಲ್ಲಿ ಇಡಬೇಡಿ. ನಾವು ಅಲ್ಲಿ ಜಾಗ ಕೊಡ್ತೀವಿ, ಅಲ್ಲಿ ಮನೆ ಕೊಡ್ತೀವಿ, ಏನಾದರೂ ಹೇಳಿದ್ರೆ ಸತ್ಯಾಂಶ ಹೇಳಿ ಅಂದ್ಬಿಟ್ಟು ಈ ಪ್ರೆಸ್ ಮೀಟ್ ಮುಖಾಂತರ ನಾನು